ಲಕ್ಷ ಲಕ್ಷ ಜನಗಳು ಸೇರುವುದನ್ನು ನೋಡಿರ್ತೀರಾ, ಅದೇ ಲಕ್ಷ ಜನಗಳಿಗೆ ಅನ್ನ ಪ್ರಸಾದ ಕೂಡ ನೋಡಿರ್ಬೋದು. ಆದರೆ ನೀವು ಲಕ್ಷಾಂತರ ಜನಗಳಿಗೆ ಸಿಹಿಯಾದಂಥ ಬೂಂದಿ, ಮೈಸೂರು ಪಾಕು, ಶೇಂಗಾದ ಹೋಳಿಗೆ, ರೊಟ್ಟಿ, ಪಲ್ಯ, ಬಜ್ಜಿ ಈ ಥರ ಎಲ್ಲ ಕೊಡೋದು ನೋಡಿದ್ದೀರಾ? ಈ ವ್ಲಾಗಲ್ಲಿ ನಾನು ಅಷ್ಟು ಲಕ್ಷಾಂತರ ಜನಕ್ಕೆ ಹೆಂಗೆ ಅಡುಗೆ ತಯಾರು ಮಾಡ್ತಾರಂತೆಲ್ಲ ತೋರಿಸ್ಕೊಡ್ತೀನಿ, ನೋಡಿ ಎಂಜಾಯ್ ಮಾಡಿ. ನೀವು ಹಿಂದಿನ ವ್ಲಾಗಲ್ಲಿ ನೋಡ್ಬೋದು, ಯಾರೋ ಒಬ್ರು ಹೇಳಿದ್ರು ಕೊಪ್ಪಳ ಜಾತ್ರೆಗೆ ಹೋಗಪ್ಪ ಅಂತ. ಸೊ ನಾವು ಕೊಪ್ಪಳಕ್ಕೆ ಬಂದು ಸೀದಾ ಗವಿಸಿದ್ದೇಶ್ವರ ಮಠಕ್ಕೆ ಹೋಗಿ ದರ್ಶನ ತಗೊಂಡು ದಾಸೋಹ ಹತ್ರ ಹೋಗ್ತಾ ಇದ್ದೆ. ಹೋಗುವಾಗ ನನಗೆ ಇಲ್ಲಿ ಜನ ಮಾತಾಡ್ತಾ ಇದ್ರು. ಇಲ್ಲಿ ನಾವೀಗೇನು ನೋಡ್ತಿದ್ದೀವಲ್ಲ ಈ ಕ್ಲಿಪ್ಪಲ್ಲಿ, ಸೊ ಇಲ್ಲೆಲ್ಲ ಜನ ತುಂಬ ಬಿಟ್ಟಿರ್ತಾರೆ ತೇರಲ್ಲಿ ಟೈಮ್ಗೆ ಅಂತ. ಅಷ್ಟೆಲ್ಲ ಲಕ್ಷಾಂತರ ಜನಕ್ಕೆ ಫ್ರೀ ಊಟ ಕಣ್ರಿ. ಅದು ಪೂರ ಒಂದಿನ ಅಲ್ಲ, 2 ದಿನ ಅಲ್ಲ, ಇಡೀ ಜಾತ್ರೆ ಇರೋ ತನಕ ಮೇ ಬಿ 1 ತಿಂಗಳ 1.5 ತಿಂಗಳ ಇರುತ್ತಂತೆ. ನಿಮಗೆ ಇಲ್ಲಿ ಬೂಂದೆ, ಶೇಂಗಾದ ಹೋಳಿಗೆ, ಬಜ್ಜಿ, ಮಾದ್ಲಿ, ರೊಟ್ಟಿ, ಪಲ್ಯ, ತರಕಾರಿಗಳು, ಬಜ್ಜಿ, ಅನ್ನ, ಸಾರು ಇವೆಲ್ಲ ಇರ್ತಾವ ಕಣ್ರಿ. ಇಷ್ಟೆಲ್ಲ ಅಡುಗೆಗಳನ್ನ ಹೆಂಗೆ ತಯಾರಿಸ್ತಾರಂತ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಈಗ ನೀವು ನೋಡ್ತಾ ಇರೋ ದೃಶ್ಯಗಳು ಅನ್ನ ಅಂದರೆ ರೈಸ್ ಮಾಡುವಂಥ ದೃಶ್ಯಗಳು. ಮಾಡ್ಬೋದು 25,000. ಹಾಂ 25 ಮೂಡ್ಕೊಂಡು ಬರ್ರಿ, ಹಂಗೆ ಬಿಡ್ರಿ. 25 ಕ್ವಿಂಟಾಲ್ ಆಯ್ತಾ? ರೊಟ್ಟಿ ಎಲ್ಲ ಹಳ್ಳಿಗಳಿಂದ ಇಲ್ಲ ಮನೆಗಳಿಂದ ಬಂದಿರುವಂಥದ್ದು ನೋಡಿ. ಈ ಥರ ಒಂದೊಂದು ಹಳ್ಳಿಯಲ್ಲಿ ಈ ಥರ ರೊಟ್ಟಿಗಳು ಬರ್ತಾವೆ, ಟ್ರ್ಯಾಕ್ಟರ್ ಲಾರಿಗಳಲ್ಲಿ ಅನ್ಲೋಡ್ ಮಾಡ್ತಾರೆ. ಒಬ್ಬರು ಎಷ್ಟು ರೊಟ್ಟಿ ಡೊನೇಟ್ ಮಾಡಿರ್ಬೋದು ಅಂತ ನೋಡಿ. ಸರ ಸಾಂಬಾರ್ ಮತ್ತು ಪಲ್ಯ ಮಾಡುವ ದೃಶ್ಯಗಳು. ಆ ಊರಿನ ಜನ ಆಯಿತು, ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ಸ್ ಆಯಿತು, ಲೆಕ್ಚರರ್ಸ್ ಆಯಿತು, ಎಲ್ಲರೂ ವಾಲಂಟಿಯರ್ ಆಗಿ ಸೇವಾ ಮಾಡ್ತಾರೆ ಕಣ್ರಿ ಜಾತ್ರೆಗೆ. ಏನಣ್ಣ ಇದು? ಮಾದ್ಲಿ. ಇದು ಫುಲ್ ಮಾದ್ಲಿನೇ ಅಣ್ಣ? ಎಷ್ಟು ಜನಕ್ಕೆ ಈ ಮಾದ್ಲಿ ಅನ್ನೋದು ಗೊತ್ತಿರಲ್ಲ. ಇದು ನಾರ್ತ್ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಸ್ವೀಟ್ ಅಂದ್ಕೊಳ್ಳಿ. ಸೊ ಇಲ್ಲೆಲ್ಲ ಕಡೆ ನೀವು ನೋಡ್ಬೋದು, ಹಿಂಗೆ ಕವರ್ ಮಾಡಿಟ್ಟಿದಾರಲ್ಲ, ಇದ್ರ ಒಳಗೆಲ್ಲ ಮಾದ್ಲಿನ ತುಂಬಿಟ್ಟಿದ್ದಾರೆ. ಯಾರೋ ಇಲ್ಲಿ ಮೈಸೂರು ಪಾಕ್ನ ಒಂದು ಟ್ರಕ್ಕಲ್ಲಿ ಸೇವೆ ಆಗಿ ಕಳಿಸಿದ್ದಾರೆ ನೋಡಿ. ಅದು ಅಂದಾಜು ಎಷ್ಟು ಬಜೆ ಆಗಿರ್ಬೋದು ಇಲ್ಲಿ? ಇದು ಒಂದ್ರನಾಗೆ 1,000. ಇಂಥವು ಎಷ್ಟಿರ್ಬೋದು ತಾತ ಇಲ್ಲಿ? 50 ಕಡಾಯಿ. ಒಂದಿನಕ್ಕೆ ಎಷ್ಟು ಹೋಗ್ಬೋದು? 5 ಲಕ್ಷ ಬಜಿ.
ನೀವಿಲ್ಲೇನು ಜನಗಳನ್ನು ನೋಡ್ತಿದ್ದೀರಲ್ಲ, ಇವರೆಲ್ಲ ಸೇವೆ ಮಾಡಲು ಬಂದಿರೋದು. ಸೊ ಜಾತ್ರೆಗೆ ಸೇವೆ ಅಂತಾರಲ್ಲ ಆ ಥರ. ಶೇಂಗಾದ ಹೋಳ್ಗೆ ಆಯಿತು, ರೊಟ್ಟಿ ಆಯಿತು, ಪಲ್ಯ ಆಯಿತು, ನೀವೇನೋ ನೋಡಿದ್ರಲ್ಲ ಇಲ್ಲಿ ತನಕ, ಮತ್ತು ಇನ್ನೂ ಭಾಳಷ್ಟು ಇದ್ದಾವೆ ಈ ಥರ. ಎಲ್ಲವೂ ಭಕ್ತಿಯಿಂದ ಆಗ್ತಾ ಇರೋದು. ಸೊ ಇಲ್ಲೇನು ಬಿಸ್ನೆಸ್ ಮೈಂಡ್ ಆಯಿತು, ದುಡ್ಡಾಯಿತು ಏನೂ ಇಲ್ಲ. ಅಕ್ಕಪಕ್ಕ ಹಳ್ಳಿಗಳು ತಂದು ಕೊಡ್ತಾರೆ, ಊರ್ದವ್ರು ತಂದು ಕೊಡ್ತಾರೆ, ಎಲ್ಲ ಭಕ್ತಿ. ದಾಸೋಹದಿಂದ ಹೊರಗೆ ಬಂದರೆ ನಿಮಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಪಾನ್ ಶಾಪ್ಸ್ ಕಾಣ್ತವೆ. ಇದು ನನಗೇನು ಡಿಫ್ರೆಂಟ್ ಅನ್ನಿಸ್ತು, ಬಟ್ ಇದು ಫ್ರೀ ಅಲ್ಲ. ಇದಿಷ್ಟೆಲ್ಲ ನಾನು ಶೂಟ್ ಮಾಡೋಷ್ಟರಲ್ಲಿ ಸಾಯಂಕಾಲ ಆಗೋಗ್ಬಿಟ್ಟಿತ್ತು. ಎಲ್ಲ ಹಳ್ಳಿಲಿ ಈ ಥರ ಜನ ಸೇರ್ತಾ ಇದ್ರು, ಗ್ರೌಂಡ್ ಫುಲ್ ಆಗ್ತಾ ಇತ್ತು. ಯಾಕಂತ ನಾನು ಹೇಳೋದೇನು ಬೇಕಾಗೇ ಇಲ್ಲ ಅಂದ್ಕೊಂಡಿದ್ದೀನಿ, ನಿಮಗೆಲ್ಲ ಗೊತ್ತಾಗಿರುತ್ತೆ. ನಾನೀಗ ಎಲ್ಲಿಂದ ತೇರ್ದು ವಿಡಿಯೋ ತೆಗಿಬೇಕಂತ ಹುಡುಕಾಡಕ್ಕೆ ಶುರು ಮಾಡಿದೆ. ಜಾಗ ಕಷ್ಟಪಟ್ಟು ಹುಡುಕಿಂದ ಒಂದು ಜಾಗ ಸಿಕ್ತು, ಅದೇ ಈ ಜಾಗ. ನೋಡಿ ಬೆಟ್ಟದ ಮೇಲೆಲ್ಲ ಜನ ಸೇರಿದ್ದಾರೆ. ನಾನು ಮೇಲಿತ್ತು ಅವಾಗ ನಿಮಗೆ ತೋರಿಸಿದ್ದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಸೊ ಎಲ್ಲರೂ ಜನ ಕಾಯ್ತಾ ಇರೋದು ಒಂದೇ ದೃಶ್ಯಗೋಸ್ಕರ. ಈ ಜಾತ್ರೆಯಲ್ಲಿ ಸ್ಪೆಷಲ್ ಅಂದರೆ ಈ ಬಾಳೆಹಣ್ಣು ಮತ್ತು ಉತ್ತತ್ತಿ. ಎಲ್ಲ ಜನಗಳು ಎಲ್ಲಿ ನೋಡ್ತಿರ್ತಾರೆ ಅಂದರೆ ಇಲ್ಲಿ ಸ್ವಾಮೀಜಿ ಇದ್ದಾರೆ ನೋಡಿ, ಇದೇ ಜಾಗ. ಸೊ ಅವ್ರು ಫ್ಲ್ಯಾಗ್ ಹೋಸ್ಟ್ ಮಾಡ್ತಾರೆ. ಫ್ಲ್ಯಾಗ್ ಹೋಸ್ಟ್ ಆಗಿದ ತಕ್ಷಣ ಎಲ್ಲ ಜನಗಳು ಸೇರಿ ರಥನ ಪುಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇವತ್ತಿನ ಕಂಟೆಂಟ್ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ನನಗೆ ಜಾತ್ರೆ ಆಗೋಣ ನೈಟ್ ಟೈಮ್ ಪ್ರವಚನಗಳಿರ್ತವೆ. ಪ್ರಾಣೇಶ್ ಅವ್ರು ಹೇಳ್ತಿರ್ತಾರೆ, ನೀವು ನೋಡಿರ್ತೀರೇನೋ ಇಲ್ಲ ಗೊತ್ತಿಲ್ಲ ಅವ್ರ ಕಾಮಿಡಿಯಲ್ಲಿ. ಅವು ನಾವು ವಿಜುವಲ್ಸ್ ಟ್ರೈ ಮಾಡೋಣ ಅಂತ ಅಲ್ಲಿಗೆ ಹೊರಟು ಬಿಟ್ಟೆ. ಮೇನ್ ಸ್ಟೇಜ್ ಇರುತ್ತಲ್ಲ ಅದು ಬಿಟ್ಟು ಎಷ್ಟೊಂದು ಕಡೆ ಬೆಟ್ಟದ ಮೇಲೆ ಆಯಿತು, ಗ್ರೌಂಡ್ ಮೇಲೆ ಆಯಿತು, ಡಿಜಿಟಲ್ ಸ್ಕ್ರೀನ್ ಹಾಕಿದ್ದಾರೆ. ಅಲ್ಲೆಲ್ಲ ಲೈವ್ ಆಗಿ ನೀವು ಪ್ರವಚನಗಳಾಯಿತು, ಇವೆಂಟ್ಸ್ ಆಯಿತು ನೋಡ್ಬೋದು. ನೋಡಿ ಬೆಟ್ಟದ ತುಂಬ ಕುಂತ್ಬಿಟ್ಟಿದ್ರು ಜನಗಳು. ಸೊ ಇಲ್ಲೂ ನೋಡ್ಬೋದು, ಇದು ಸ್ಕ್ರೀನ್ಸು. ಆ್ಯಕ್ಚುಲಾಗಿ ಲೈವ್ ಎಲ್ಲಿ ನಡೀತಿದೆ ಅಂತ ಅಂದರೆ ನೋಡಿ, ಇಲ್ಲಿ ಲೈವ್ ನಡೀತಾ ಇರೋದು. ನಾ ಇಲ್ಲ ಅಂದ್ರೆ ಗಿಡನೇ ಇಲ್ಲ, ಗಿಡ ಇರೋದು ನನ್ನಿಂದ ಅಂತ ಹೇಳಿ ಅದಕ್ಕೆ ಅನ್ಸ್ತೇನೆ. ಕಾಗಿನೆಲೆ ಪೀಠದ ಜಗದ್ಗುರು ಮಹಾಸುನಿಧಿಯವರು ಕೊನೆಯದಾಗಿ ಹುಬ್ಬಳ್ಳಿಯ 3000 ಮಠದ ಪರಮ ಪೂಜ್ಯರು ಅವರ ಮಾತುಗಳನ್ನು ನೀವು ಕೇಳಬೇಕು. ಪ್ರವಚನ ಕೇಳ್ತಾ ಕೇಳ್ತಾ ರಾತ್ರಿ 11:30 ಆಗಿತ್ತು ಸಮಯ. ಆದರೆ ನೋಡಿ ಬೆಟ್ಟ ತುಂಬ ಜನ. ಪ್ರಾಣೇಶ್ವರು ಹೇಳ್ತಿದ್ರಲ್ಲ, ಉತ್ತರ ಕರ್ನಾಟಕದಲ್ಲಿ ರಾತ್ರಿ ಎಲ್ಲ ಕಾಯ್ತಾರೆ ಜನರು. ಇದೇ ಪ್ರೂಫ್ ನೋಡ್ರಪ್ಪ. ನೋಡಿ ಆಗ್ಲಿ ಎಷ್ಟೋ ಜನ ಅಲ್ಲೇ ಹಾಸ್ಕೊಂಡು ಮಲಗ್ತಾ ಇದ್ರು ಕೂಡ. ನೋಡಿ ಇಲ್ಲಿ ಮಲಗಿದ್ದಾರೆ, ಇಲ್ಲೂ ಮಲಗಿದ್ದಾರೆ. ಪ್ರವಚನ ಮುಗಿಸ್ಕೊಂಡು ವಾಪಸ್ ನಾನು ದಾಸೋಹ ಹೊರಟೇ ಬಿಟ್ಟೆ. ಸೊ ಅದು ಮುಗಿಸಿಂದ ಮತ್ತೆ ಹೋಗ್ತಾ ಗ್ರೌಂಡಲ್ಲಿ ನೋಡಿದೆ, ರಾತ್ರಿ 11:30 ಕಣ್ರಿ. ಈಗ ನಾಟಕ ಶುರು ಆಗ್ತಾ ಇತ್ತು. ನನಗೆ ಒಂದೇನು ಬೇಜಾರಾಯ್ತಂದ್ರೆ ಸಿಕ್ಕಾಪಟ್ಟೆ ಗಲೀಜ್ ಮಾಡಿಬಿಟ್ಟಿದ್ರು ಗ್ರೌಂಡ್ನ, ರೋಡ್ನ ಎಲ್ಲ. ನಾಳೆ ವಿಡಿಯೋದಲ್ಲಿ ನೋಡಿ ನೀವು ಕ್ಲೀನ್ ಆಗಿರ್ತೈತೆ ಎಲ್ಲ ತೋರಿಸ್ತೀನಿ. ಎಲ್ಲರೂ ವಾಪಸ್ ಅವರವರ ಊರಿಗೆ ಹೋಗ್ತಾ ಇದ್ರು ಜಾತ್ರೆ ಮುಗಿಸ್ಕೊಂಡು. ಸೊ ನಾನು ಹೊರಡುವ ಸಮಯ. ನಾಳೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.